ಬೆಳಗಾವಿ ತಹಶೀಲ್ದಾರ್ ಕಚೇರಿಯಲ್ಲಿ ಆತ್ಮಹತ್ಯೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಎಸ್ಡಿಎ ನೌಕರ ರುದ್ರೇಶ್ ಯಡವಣ್ಣನವರ್ ಆತ್ಮಹತ್ಯೆ ಕೇಸ್ಗೆ ಸಿಕ್ಕಿದೆ ಬಿಗ್ ಟ್ವಿಸ್ಟ್. ಎಸ್ಡಿಎ ನೌಕರ ರುದ್ರೇಶ್ ಆತ್ಮಹತ್ಯೆ ಕೇಸ್ಗೆ ಸಿಕ್ಕಿದೆ ಬಿಗ್ ಟ್ವಿಸ್ಟ್. ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಹೇಳಿ ಅನಾಮಧೇಯ ಪತ್ರವೊಂದು ಬಂದಿದೆ. ಬೆಳಗಾವಿಯ ಪೊಲೀಸರ ನಿದ್ದೆಗೆಡಿಸಿದೆ ಆ ಅನಾಮಧೇಯ ಪತ್ರ. ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಬಂತು ಅನಾಮಧೇಯ ಪತ್ರ. ಡಿಸಿಎಸಿ ರಾಜ್ಯಪಾಲರು ಸೇರಿ ಪ್ರಮುಖರಿಗೆ ಈ ಪತ್ರ ರವಾನೆಯಾಗಿದೆ. ಪ್ರಕರಣದ ಆರೋಪಿಗಳಿಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಪತ್ರ ವೈರಲ್ ಆಗಿದೆ. A1 ತಹಶೀಲ್ದಾರ್ ಬಸವರಾಜ ನಾಗರಾಳ, A2 ಅಶೋಕ ಕಬ್ಬಲಿಗೆರೆ, A3 ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, PA ಸೋಮು, ಮೂರು ಜನರಿಗೂ ಜಾಮೀನು ಸಿಕ್ಕ ಬಳಿಕ ಇದೀಗ ಆ ಲೆಟರ್ ವೈರಲ್ ಆಗಿದೆ. ಬೆಳಗಾವಿ ತಹಶೀಲ್ದಾರ್ ಸೇರಿದಂತೆ ಸೋಮು, ಅಶೋಕ್ ಮೂರು ಜನ ಅವರಿಗೆ ಬೇಲ್ ಸಿಕ್ಕ ಬೆನ್ನಲ್ಲೇ ಈಗ ಒಂದು ಲೆಟರ್ ಡಿಸಿ, ಎಸಿ, ರಾಜ್ಯಪಾಲರ ಕಚೇರಿಯವರೆಗೂ ಕೂಡ ರವಾನೆಯಾಗಿದೆ ಆ ಅನಾಮಧೇಯ ಪತ್ರ. ಸೊ ಅದರಲ್ಲಿರೋದು ಎಸ್ಡಿಎ ನೌಕರ ರುದ್ರೇಶ್ದು ಆತ್ಮಹತ್ಯೆ ಅಲ್ಲ, ಅದೊಂದು ಕೊಲೆ ಅಂತ ಹೇಳಿ ಪತ್ರವನ್ನ ಬರೆದು ರವಾನೆ ಮಾಡಿದ್ದಾರೆ. ಬೆಳಗಾವಿ ಪೊಲೀಸರ ನಿದ್ದೆಗೆಡಿಸಿದೆ ಆತ್ಮಹತ್ಯೆ ಕೇಸ್. ಬೆಳಗಾವಿ ಪೊಲೀಸರ ನಿದ್ದೆಗೆಡಿಸಿದೆ ಈ ಒಂದು ಅನಾಮಧೇಯ ಪತ್ರ. ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಹೇಳಿ ಈ ಪತ್ರದಲ್ಲಿ ನಮೂದಿಸಲಾಗಿದೆ. ಪ್ರಕರಣದ ಆರೋಪಿಗಳಿಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಪತ್ರ ವೈರಲ್ ಆಗಿದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಿದೆ ಎಸ್ಡಿಎ ನೌಕರ ರುದ್ರೇಶ್ ಕೊಲೆ ಕೇಸ್ಗೆ ಸಿಕ್ತಿರೋ ಟ್ವಿಸ್ಟ್? ಯಾರು ಬರ್ದಿದ್ ಪತ್ರ, ಏನ್ ಸಿಗ್ತಿದೆ ಮಾಹಿತಿ? ಪವಿತ್ರ ಹೇಳ್ಬೇಕಂದ್ರೆ ಬೆಳಗಾವಿ ತಹಶೀಲ್ದಾರ್ ಕಚೇರಿಯಲ್ಲಿ ಏನ್ ಎಸ್ಡಿಎ ರುದ್ರೇಶ್ ಆತ್ಮಹತ್ಯೆಯನ್ನು ಮಾಡ್ಕೋತಾನೆ, ಇದಕ್ಕೆ ಈಗ ಏನು ಅನಾಮಧೇಯ ಪತ್ರದ ಮೂಲಕ ಈಗ ಪೊಲೀಸರನ್ನ ನಿದ್ದೆಗೆಡಿಸಿದೆ ಅಂತ ಹೇಳ್ಬೋದು. ಈ ಪ್ರಕರಣದ 3 ಜನ ಏನ್ ಆರೋಪಿಗಳಾಗಿರ್ತಾರೆ, ಇವರಿಗೆ ಏನ್ ಜಾಮೀನು ಸಿಕ್ಕಾದ ನಂತರ ಅದರ ಬೆನ್ನಲ್ಲೇ ಈಗ ಪ್ರಕರಣಕ್ಕೆ ಒಂದು ತಿರುವು ಕೊಡ್ತಾ ಅಂತ ಈ ಅನಾಮಧೇಯ ಪತ್ರ ನೋಡ್ಬೇಕಾಗಿದೆ. ಇದಲ್ಲದೆ ಈ ಪತ್ರವನ್ನ, ಅನಾಮಧೇಯ ಪತ್ರವನ್ನ ರಾಜ್ಯಪಾಲರಾಗಿರ್ಬೋದು, ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರ್ಬೋದು, ನಗರ ಪೊಲೀಸ್ ಆಯುಕ್ತರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಪ್ರಕರಣದ ತನಿಖಾಧಿಕಾರಿ ಸೇರಿ ಹಲವರಿಗೆ ಪತ್ರ ಕೂಡ ಇದು ಹೋಗಿರ್ತಕ್ಕಂಥದ್ದು. ಈ ಅನಾಮಧೇಯ ವ್ಯಕ್ತಿ ಬರೆದಿರ್ತಕ್ಕಂಥ ಪೋಸ್ಟ್ ಮೂಲಕ ಈ ಎಲ್ಲಾ ಕಚೇರಿಗಳಿಗೆ ಅನಾಮಧೇಯ ಪತ್ರ ರವಾನೆ ಆಗಿದೆ ಪವಿತ್ರ. ಇದಲ್ಲದೆ ಏನು ಈ ಪತ್ರದಲ್ಲಿ ಏನು ಒಂದು ಉಲ್ಲೇಖ ಮಾಡಿರ್ತಕ್ಕಂಥದ್ದು, ರುದ್ರೇಶ್ ಏನು ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ ಎಂದು ಕೂಡ ಉಲ್ಲೇಖ ಆಗಿದೆ. ಇದಲ್ಲದೆ ಏನು ಘಟನೆಗೆ ಮೂಲ ಕಾರಣ ತಹಶೀಲ್ದಾರ್ ಆಗ್ತಾ ಡ್ರೈವರ್ ಯಲ್ಲಪ್ಪ ಬಡಸದ್ ಎಂಬವನು ಕೊಲೆಗೆ ಸೂತ್ರಧಾರ ಅಂತ ಕೂಡ ಮೆನ್ಷನ್ ಆಗಿರ್ತಕ್ಕಂಥದ್ದು. ಇದಲ್ಲದೆ ಇದನ್ನ ಈಗ
ತಹಶೀಲ್ದಾರ್ ಅವರದ ಏನಿದೆ ಅದು ಕಾರನ್ನ ಕೂಡ ಅಂದ್ರೆ ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲಾ ತಿಳಿತೆ ಅಂತ ಕೂಡ ಇದನ್ನ ಅಂದ್ರೆ ಅದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇದಲ್ಲದೆ ಅದು ಸೊಸೈಡ್ ಅಂತಿದ್ದಾರೆ, ಆದ್ರೆ ಅದು ಸೊಸೈಡ್ ಅಲ್ಲ. ಇದನ್ನ ಡ್ರೈವರ್ ಎಲ್ಲಾ ಪಡೆಗೆ ವಿಚಾರಣೆ ಮಾಡಿದ್ರೆ ಇದರ ಟೋಟಲ್ ಆಗಿ ಕೊಲೆಯ ರಹಸ್ಯ ಕೂಡ ಹೊರಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದರಲ್ಲಿ ಮತ್ತೆ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಏನ್ ಸತ್ತವನ ಇದೆ ಅವನಿಗೆ ನ್ಯಾಯ ಸಿಗಬೇಕು, ಇದು ಕೇಸನ್ನ ಮುಚ್ಚಿ ಹಾಕಬಾರ್ದಂತೆ ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಪವಿತ್ರ. ಎಸ್, ಯಾರು ಬರ್ದಿದ್ದು ಪತ್ರ ಏನು ಎತ್ತ ಅನ್ನೋದು ಗೊತ್ತಾಗಿಲ್ವಾ ಮಂಜುನಾಥ್? ಇನ್ನೊಂದು ಕಡೆ ಈಗ 3 ಜನರಿಗೆ ಬೇಲ್ ಸಿಕ್ಕ ಬಳಿಕನೇ ಇದು ವೈರಲ್ ಆಗಿರೋದ್ರ ಹಿಂದೆ ಒಂದಷ್ಟು ಅನುಮಾನನೂ ಮೂಡುತ್ತಲ್ವಾ? ಪವಿತ್ರ ಹೇಳ್ಬೇಕಂದ್ರೆ ಇದೊಂದು ಅನಾಮಧೇಯ ಪತ್ರ ಆಗಿರೋದ್ರಿಂದ ಇದು ಯಾರು ಬರ್ದಿದ್ದಾರೆ, ಎಲ್ಲಿಂದ ಬಂದಿದೆ ಅಂತ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಕ್ಕಿಲ್ಲ. ಇನ್ನ ಪೊಲೀಸರು ತನಿಖೆ ನಡೆಸ್ತಾರೆ. ಆದ್ರೆ ಇದು ಪೊಲೀಸರನ್ನ ಅಂದ್ರೆ ನಿದ್ದೆಗೆಡಿಸಿದೆ ಅಂತಾನೆ ಹೇಳ್ಬೋದು. ಇದನ್ನ ನೋಡಿರ್ತಕ್ಕಂತ ಏನ್ ಪೊಲೀಸರು ಈಗ ತನಿಖಾ ಅಧಿಕಾರಿಗಳಿದ್ದಾರೆ, ಇದನ್ನ ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ ಮತ್ತು ಇದು ಈ ಏನ್ ಕೇಸ್ ಇದೆ, ಈ ಕೇಸ್ ಯಾವ ರೀತಿಯಾಗಿ ಅಂದ್ರೆ ಮುಂದುವರಿಯುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಪವಿತ್ರ. ಈಗ ರಾಜ್ಯಪಾಲರಿಗೆ ಹೋಗಿದೆ, ಡಿಸಿಗೆ ಹೋಗಿದೆ, ಎಸಿಗೆ ಹೋಗಿದೆ. ಮಂಜುನಾಥ್, ಇದ್ರಲ್ಲಿ ಯಾರಾದ್ರೂ ರಿಯಾಕ್ಟ್ ಮಾಡಿದ್ರಾ ಈ ಬಗ್ಗೆ? ಪವಿತ್ರ ಸದ್ಯ ಹೇಳ್ಬೇಕಂದ್ರೆ ಯಾವುದೇ ರೀತಿಯಾದಂತ ಯಾರು ಕೂಡ ಇದರ ಬಗ್ಗೆ ಏನ್ ರಿಯಾಕ್ಟ್ ಮಾಡಿಲ್ಲ. ಆದ್ರೆ ಇನ್ನ ತನಿಖಾಧಿಕಾರಿಗಳಿದ್ದಾರೆ, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ಇನ್ನ ಅಂದ್ರೆ ನಾವು ಕಾದ್ ನೋಡ್ಬೇಕಾಗಿದೆ ಪವಿತ್ರ. ಥ್ಯಾಂಕ್ ಯು ಮಾಹಿತಿಗಾಗಿ ಸುಂದರ. ಒಟ್ಟಾರೆ ಪತ್ರ ನೋಡ್ತಾ ಇದ್ದೀರಾ ನೀವು.